ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಆಂಜನೇಯ ಸ್ವಾಮಿಯ ಮತ್ತೊಂದು ಮಹತ್ವಪೂರ್ಣವಾದಂಥ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು. ಯಾಕೆ ಈ ಸಿಂಧೂರವನ್ನು ನಾವು ಹಚ್ಕೋಬೇಕು, ಹಾಗೆಯೇ ಈ ಸಿಂಧೂರ ಹಚ್ಕೊಳ್ಳೋದ್ರಿಂದ ಎಂತೆಂಥ ಕಷ್ಟಗಳು, ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಶನಿವಾರ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ, ದೇವಸ್ಥಾನಗಳಿಗೆ ಹೋಗೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ, ಶನಿ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಂಡೇ ಇದ್ದೀರಾ. ಆದರೆ ಅದಕ್ಕಿಂತನೂ ಅತಿ ಮುಖ್ಯವಾದಂಥ ಇನ್ನೊಂದು ವಿಚಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಕೆಲಸ ನೀವು ಶನಿವಾರ ಮಾಡೋದ್ರಿಂದ ನಿಮಗೆ ಶನೇಶ್ವರ ಸ್ವಾಮಿಯ ಅನುಗ್ರಹ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅತಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಅಥವಾ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗಳಲ್ಲಿ ಯಾರಾದರೂ ವೃಶ್ಚಿಕ ರಾಶಿಯವರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ 2026ರಲ್ಲಿ ಈ ವರ್ಷ ಏನಿದೆ, ಅವರ ಒಂದು ವೃಶ್ಚಿಕ ರಾಶಿಯವರನ್ನು ಕಾಯ್ತಾ ಇರೋವಂಥ ದೇವರು ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ. ಅವರ ಕಷ್ಟಗಳ ದಿನಗಳೆಲ್ಲ ಮುಗಿತಾ ಬಂದಿದೆ. ಈಗ ಈ ಇಬ್ಬರೂ ದೇವರ ಅನುಗ್ರಹದ ಜೊತೆಗೆ ಅವರು ಈ ವರ್ಷ ಜೀವನದಲ್ಲಿ ಯಾವ ರೀತಿ ಏಳಿಗೆಯನ್ನು ಸಾಧಿಸ್ತಾರೆ, ಅದಕ್ಕೆ ಅವ್ರು ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಮನೆಗಳಲ್ಲಿ ಈ ರೀತಿ ಸಿಂಧೂರವನ್ನು ಇಟ್ಕೊಂಡಿಲ್ಲ ಅಂದರೆ ಮೊದಲು ತಂದಿಟ್ಕೊಳ್ಳಿ. ನಾನು ಗಿರಿನಗರದಲ್ಲಿರುವಂಥ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ತೊಗೊಂಬಂದಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಆದರೆ ದೇವರ ಸನ್ನಿಧಿಯಿಂದ ತೊಗೊಂಡು ಬಂದಿದ್ದಕ್ಕೆ ಒಂದು ರೀತಿ ಅದು ಪಾವಿತ್ರತೆ ಮತ್ತು ಮಹತ್ವ ಹೆಚ್ಚಾಗಿರುತ್ತಲ್ಲ ಅನ್ನೋ ಕಾರಣಕ್ಕೆ ಆ ದೇವಸ್ಥಾನದಿಂದನೇ ತೊಗೊಂಡು ಬಂದಿದ್ದು. ಇದನ್ನು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿ ಇಟ್ಕೋಬಹುದು, ಅಥವಾ ಹೀಗೆ ಪೌಡರ್ ರೀತಿ ಕೂಡ ನಾವು ಹಣೆಗೆ ಹಚ್ಕೋಬಹುದು. ಆದರೆ ಪ್ರತಿದಿನ ಹಣೆಗೆ ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಉಪಯೋಗಗಳಿದೆ ಗೊತ್ತಾ. ಕೆಟ್ಟ ದೃಷ್ಟಿಗಳು ತಾಕೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಆಯಾಸ ಆಗೋದಿಲ್ಲ, ಸೋಮಾರಿತನ ಹೋಗುತ್ತೆ, ಭಯ ಹೋಗುತ್ತೆ. ಅದ್ರ ಜೊತೆಗೆ ರಾತ್ರಿ ಹೊತ್ತು ಮಲಗಿದಾಗ ಕೆಟ್ಟ ಕನಸುಗಳು ಬರೋದಿಲ್ಲ, ಮತ್ತು ದುಷ್ಟಶಕ್ತಿಗಳ ಒಂದು ನೆಗೆಟಿವಿಟಿದ ಭಯ ಅನ್ನೋದು ಇರೋದೇ ಇಲ್ಲ. ಸದಾ ಶ್ರೀ ರಕ್ಷೆಯಾಗಿ ನಮ್ಮ ಜೊತೆಗೇ ಇರುತ್ತೆ. ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ಆ ಪರಮಾತ್ಮ ನಮ್ಮ ಜೊತೆಲೇ ಇದ್ದಾರೆ ಅನ್ನುವಂಥ ಅನುಭವ ನಮಗೆ ಆಗ್ತಾ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ, ಏನಾದರೂ ಒಂದು ಕೆಟ್ಟ ಕನಸು ಬಂತು, ಮಕ್ಕಳಿಗೆ ತುಂಬ ಹುಷಾರಿರಲ್ಲ, ಅಥವಾ ಏನೋ ಒಂದು ನೆಗೆಟಿವಿಟಿಯ ಒಂದು ಪ್ರಭಾವ ಹೆಚ್ಚಾಗಿದೆ ಅನ್ನೋ ಥರ ಏನಾದರೂ ನಮಗೆ ಅನುಭವ ಆಗ್ತಾಯಿದ್ರೆ, ಮೊದಲು ಮನೆಗಳಲ್ಲಿ ದೊಡ್ಡವರು ಹೇಳೋ ಅಂಥದ್ದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಯಂತ್ರನ ಹಾಕಿಸ್ಕೊಳ್ಳಿ. ಈ ರೀತಿ ಹೇಳ್ತಾರೆ ಅಲ್ವಾ, ಅದು 100ಕ್ಕೆ 100ರಷ್ಟು ನಿಜ. ಯಾಕೆ ಆಂಜನೇಯ ಸ್ವಾಮಿಗೆ ಈ ಸಿಂಧೂರ ಅಂದರೆ ತುಂಬ ಇಷ್ಟ, ಬನ್ನಿ ಹೇಳ್ತೀನಿ. ಈ ಕಥೆನ ನಾನು ಓದಬೇಕಾದ್ರೆ ತುಂಬಾ ಒಂದು ರೀತಿ ಅಳುನೆ ಬರಂಗಾಗ್ಬಿಡ್ತು. ಯಾಕೆ ಅಂತಂದರೆ, ಆಂಜನೇಯ ಸ್ವಾಮಿಯ ಆ ಮುಗ್ಧ ಮನಸ್ಸು, ಭಕ್ತಿಯಲ್ಲಿ ಅವರು ಚಿಕ್ಕ ಮಗು ಥರ ಆಗ್ಬಿಡ್ತಾರೆ. ಇದನ್ನು ಬರೀ ಕತೆ ಥರ ಕೇಳಬಾರ್ದು, ಅದನ್ನು ನಾವು ಮನಸ್ಸಿಂದ ಅನುಭವಿಸಬೇಕು. ಆಗ ಮಾತ್ರ ಈ ವಿಡಿಯೋ ಮುಗಿಯೋಷ್ಟರೊಳಗೆ ಖಂಡಿತ ನಿಮ್ಮ ಕಣ್ಣಲ್ಲೂ ಕೂಡ ನೀರು ಬಂದೇ ಬರುತ್ತೆ. ಒಂದು ದಿನ ಸೀತಾದೇವಿ ಹಣೆಗೆ ಸಿಂಧೂರವನ್ನು ಹಚ್ಕೊಳ್ತಾ ಇರ್ತಾರೆ. ಇದನ್ನು ನೋಡಿದಂಥ ಹನುಮಂತ ಕುತೂಹಲದಿಂದ ಅವ್ರ ಹತ್ರ ಹೋಗಿ, ಯಾಕೆ ಇದನ್ನು ಹಚ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಸೀತಾದೇವಿ ಹೇಳ್ತಾರೆ, ನನ್ನ ಪತಿ ಶ್ರೀರಾಮ ದೀರ್ಘಾಯುಷಿಯಾಗಿರಬೇಕು, ಅವ್ರಿಗೆ ಯಾವುದೇ ರೀತಿ ತೊಂದರೆಗಳು ಬರಬಾರ್ದು, ಯಾರಿಂದನೂ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಈ ಸಿಂಧೂರ ಹಚ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ರಾಮ ಭಕ್ತನಾದಂಥ ಹನುಮಂತ ಇದನ್ನು ಕೇಳಿದ ತಕ್ಷಣ ಅವರು ತುಂಬ ಭಾವುಕರಾಗೋಗ್ಬಿಡ್ತಾರೆ. ನನ್ನ ರಾಮ ಚೆನ್ನಾಗಿರಲಿ ಅಂತೇಳಿ ನೀವು ಸಿಂಧೂರವನ್ನು ಹಚ್ಕೊಳ್ತಾ ಇದ್ದೀರಾ, ನನ್ನ ರಾಮನ ಯೋಗಕ್ಷೇಮಕ್ಕಾಗಿ, ಮತ್ತು ಅವರು ದೀರ್ಘಾಯುಷಿಯಾಗಿರ್ತಾರೆ ಅನ್ನೋದಾದರೆ ನಾನು ಹಚ್ಕೊಳ್ತೀನಿ ಅಂತ ಹೇಳಿ, ಬರೀ ಒಂದೇ ಒಂದು ಯಾಕೆ ಬೊಟ್ಟಿಟ್ಕೋಬೇಕು, ನಾನು ಇಡೀ ಮೈಗೆ ಹಚ್ಕೋತೀನಿ ಅಂತ ಹೇಳಿ ಒಂದು ಕಡೆ ಕೂತ್ಕೊಂಡು ಇಡೀ ಮೈ ತುಂಬ ಸಿಂಧೂರನ ಹಚ್ಕೊಂಡು ಓಡಾಡ್ತಾ ಇದ್ರಂತೆ, ಖುಷಿಯಿಂದ ಓಡಾಡ್ತಾ ಇದ್ರಂತೆ. ಈಗ ನನ್ನ ರಾಮನಿಗೆ ಏನೂ ಆಗೋದಿಲ್ಲ, ನನ್ನ ರಾಮನಿಗೆ ಯಾವ ತೊಂದರೆನೂ ಬರೋದಿಲ್ಲ ಅಂತ ಹೇಳಿ ಖುಷಿಯಿಂದ ಓಡಾಡ್ತಾ ಇದ್ರಂತೆ. ಇದನ್ನು ರಾಮ ನೋಡಿ, ಏನಾಗಿದೆ ಹನುಮಂತನಿಗೆ, ಯಾಕೆ ಹೀಗೆ ಮೈ ತುಂಬ ಸಿಂಧೂರ ಹಚ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಸೀತಾದೇವಿ ಹತ್ರ ಕೇಳ್ತಾರೆ. ಆಗ ಸೀತಾದೇವಿ ಹೇಳ್ತಾರೆ, ನಾನು ಹಣೆಗೆ ಸಿಂಧೂರ ಇಟ್ಕೊಳ್ಳುವಾಗ
ಯಾಕೆ ಅಂತ ನನ್ನನ್ನು ಕೇಳ್ದ. ಆಗ ನಾನು ರಾಮನಿಗೆ ಒಳ್ಳೆಯದಾಗಲಿ, ಆಯಸ್ಸು ವೃದ್ಧಿ ಆಗಲಿ, ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ಹೇಳಿ ನಾನು ಅವರ ಹೆಸರಲ್ಲಿ ಸಿಂಧೂರನ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಅಷ್ಟು ಹೇಳಿದ ತಕ್ಷಣ ಆ ಶ್ರೀರಾಮನಿಗೆ ಎಲ್ಲ ಕೂಡ ಅರ್ಥ ಆಗೋಗ್ಬಿಡುತ್ತೆ. ಹನುಮನ ಶುದ್ಧವಾದ ನಿಸ್ವಾರ್ಥ ಭಕ್ತಿಗೆ ಅವನ ಹೃದಯ ಕೂಡ ಭಾವುಕ ಆಗೋಗ್ಬಿಡುತ್ತೆ. ಆಮೇಲೆ ಶ್ರೀರಾಮ ಹನುಮಂತನನ್ನು ಕರೆದು, ಇನ್ನು ಮುಂದೆ ಭಕ್ತಿಯಿಂದ ನಿನಗೆ ಯಾರೆಲ್ಲ ಸಿಂಧೂರವನ್ನು ಅರ್ಪಿಸ್ತಾರೋ ಅವ್ರಿಗೆ ನಿನ್ನ ಆಶೀರ್ವಾದ ಸಿಗಲಿ, ಅದರ ಜೊತೆಗೆ ನನ್ನ ಅನುಗ್ರಹ ಕೂಡ ಅವ್ರ ಮೇಲೆ ಇರುತ್ತೆ ಅಂತ ಹೇಳಿ ವರವನ್ನು ಕೊಡ್ತಾರೆ. ನಿಸ್ವಾರ್ಥವಾದ ಭಕ್ತಿ ಅಂದರೆ ಇದೆ ಅಲ್ವಾ. ನೋಡಿ, ನಾವು ಇಷ್ಟಪಡೋರು ಯಾವಾಗಲೂ ಚೆನ್ನಾಗಿರಬೇಕು ಅಂತಂದರೆ ಅವ್ರಿಗೋಸ್ಕರ ನಾವು ಏನು ಮಾಡೋದಕ್ಕೂ ಸಿದ್ಧವಾಗಿಬಿಡ್ತೀವಿ. ಅದೇ ರೀತಿಯೇ ಹನುಮಂತ ತಾನು ಮೈ ತುಂಬ ಸಿಂಧೂರನ ಹಚ್ಕೊಂಡ್ರೆ ರಾಮ ಚೆನ್ನಾಗಿರ್ತಾರೆ ಅಂತ ಹೇಳಿ ತನ್ನ ಮೈ ತುಂಬ ಸಿಂಧೂರವನ್ನು ಹಚ್ಕೊಂಡ್ರು. ಅಷ್ಟೇ ಅಲ್ಲದೆ ಯಾರೆಲ್ಲ ಮಂಗಳವಾರ ಅಥವಾ ಶನಿವಾರ ಈ ರೀತಿ ಸಿಂಧೂರವನ್ನು ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಕೊಡ್ತಾರೋ ಅಂಥವರನ್ನು ಸದಾಕಾಲ ನೆರಳಾಗಿ ಕಾಯ್ತಾ ಇರ್ತಾರೆ. ಯಾಕೆ ಅಂದರೆ ನನ್ನ ರಾಮ ಚೆನ್ನಾಗಿರಲಿ ಅಂತ ಸಿಂಧೂರನ ತಂದು ಕೊಟ್ಟಿದ್ದಾರೆ ಅಂಥೇಳಿ ಅವ್ರ ಮೇಲೆ ವಿಶೇಷವಾದಂಥ ಪ್ರೀತಿ ಮತ್ತು ರಕ್ಷಣೆಯನ್ನು ಕೊಡ್ತಾರೆ. ಈಗ ಆಂಜನೇಯ ಸ್ವಾಮಿಯ ಮೈ ತುಂಬ ದೇವಸ್ಥಾನಗಳಲ್ಲೂ ಕೂಡ ಸಿಂಧೂರನ ಹಚ್ಚಿರ್ತಾರೆ ಅಲ್ವಾ. ಈಗ ಆಂಜನೇಯ ಸ್ವಾಮಿಯ ಮೈ ಮೇಲೆ ಇರುವಂಥ ಯಾವ ಭಾಗದ ಸಿಂಧೂರ ತುಂಬ ಶ್ರೇಷ್ಠ ಅನ್ನೋದನ್ನು ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ನಾವು ಆಂಜನೇಯ ಸ್ವಾಮಿನೆಲ್ಲ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವರ ಪಾದದ ಮೇಲಿರುವಂಥ ಕುಂಕುಮ ಇಟ್ಕೊಳ್ಳೋದು, ಹೂವು ಎತ್ಕೊಳ್ಳೋದು, ಪಾದಕ್ಕೆ ನಮಸ್ಕಾರ ಮಾಡೋದು ಇದು ಕಾಮನ್ ಅಲ್ವಾ. ಅದೇ ರೀತಿ ಆಂಜನೇಯ ಸ್ವಾಮಿಯ ಪಾದದ ಮೇಲೆ ಇರುವಂಥ ಸಿಂಧೂರ ತುಂಬ ಶ್ರೇಷ್ಠ. ಅದರ ಜೊತೆಗೆ ಭುಜದ ಮೇಲೆ ಇರುವಂಥ ಸಿಂಧೂರ ಕೂಡ ತುಂಬ ಶ್ರೇಷ್ಠ. ಯಾಕೆ ಅಂದರೆ ಅವರು ರಾಮ ಲಕ್ಷ್ಮಣನನ್ನು ಭುಜದ ಮೇಲೆ ಕೂರಿಸ್ಕೊಂಡಿದ್ರು, ಹಾಗಾಗಿ ಇದು ಕೂಡ ತುಂಬ ಶ್ರೇಷ್ಠ. ಇನ್ನು ಅವರ ಕೈಯ ಮೇಲೆ ಇರುವಂಥ ಸಿಂಧೂರ, ಯಾಕೆ ಅಂದರೆ ಸಂಜೀವಿನಿ ಪರ್ವತವನ್ನು ಅವರು ಕೈಯಲ್ಲಿ ಹೊತ್ಕೊಂಡು ಬಂದಿರ್ತಾರೆ. ಹಾಗಾಗಿ ಆರೋಗ್ಯ ವೃದ್ಧಿಗಾಗಿ ಅವರ ಕೈ ಮೇಲೆ, ಅದರಲ್ಲೂ ಎಡಗೈಯ ಮೇಲೆ ಇರುವಂಥ ಸಿಂಧೂರ ಕೂಡ ತುಂಬ ಶ್ರೇಷ್ಠ. ಇನ್ನು ಅವರ ಮೂತಿಯ ಮೇಲೆ ಇರುವಂಥ ಸಿಂಧೂರ, ಯಾಕೆ ಅಂದರೆ ಅವರು ಸೂರ್ಯನನ್ನೇ ನುಂಗುಬಿಟ್ಟಿರ್ತಾರೆ. ಸೂರ್ಯನನ್ನು ಬಾಯಿಯೊಳಗಡೆ ಇಟ್ಕೊಂಡು ನುಂಗೋಕ್ಕೂ ಆಗಲ್ಲ, ಹೊರಗಡೆ ಉಗಿಯೋಕ್ಕೂ ಆಗಲ್ಲ, ಆ ರೀತಿ ಇಟ್ಕೊಂಡಿರ್ತಾರೆ. ಈ ಕತೆ ಕೂಡ ನಿಮಗೆ ಗೊತ್ತೇ ಇರುತ್ತೆ. ಆ ಕಾರಣದಿಂದ ಅವರ ಮೂತಿ ಆ ರೀತಿ ಊದ್ಕೊಂಡು ಕೆಂಪಗಾಗಿರುತ್ತೆ. ಹಾಗಾಗಿ ಅವರ ಮೂತಿ ಮೇಲೆ ಇರುವಂಥ ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ಸೋಮಾರಿತನ ಹೋಗುತ್ತೆ, ಸೂರ್ಯನ ಒಂದು ಆಶೀರ್ವಾದ ಕೂಡ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಹಾಗೆ ಅವರ ಹಣೆ ಮೇಲೆ ಇರುವಂಥ ಸಿಂಧೂರ, ಅದು ಕೂಡ ಅಷ್ಟೇ ಜ್ಞಾನದ ಪ್ರತೀಕ. ಆಂಜನೇಯ ಸ್ವಾಮಿ ಅಂತ ದೊಡ್ಡ ಜ್ಞಾನಿ ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾರೆ, ಅಂಥ ಪರಮ ಜ್ಞಾನಿ ಅವರು. ಹಾಗಾಗಿ ಅವರ ಹಣೆ ಮೇಲೆ ಇರುವಂಥ ಸಿಂಧೂರವನ್ನು ಹಚ್ಕೊಳ್ಳೋದು ಕೂಡ ತುಂಬ ಸರ್ವಶ್ರೇಷ್ಠ. ಇನ್ನು ಅವರ ಹೃದಯ ಭಾಗದಲ್ಲಿ ಇರುವಂಥ ಸಿಂಧೂರ ತುಂಬಾ ಶ್ರೇಷ್ಠ. ಯಾಕೆಂದರೆ ಅವರ ಹೃದಯದಲ್ಲಿ ಸಾಕ್ಷಾತ್ ಶ್ರೀರಾಮ ಸೀತೆಯೇ ನಿಲ್ಲಿಸಿರ್ತಾರೆ. ಹಾಗಾಗಿ ಹೃದಯ ಭಾಗದ ಸಿಂಧೂರ ಕೂಡ ತುಂಬಾ ಶ್ರೇಷ್ಠ. ಒಟ್ಟಾರೆ ಆಂಜನೇಯ ಸ್ವಾಮಿಯ ಸಿಂಧೂರಕ್ಕೆ ಹೆಚ್ಚಿನ ಮಹತ್ವ ಇದೆ. ನೀವು ದೇವಸ್ಥಾನದಿಂದನೇ ತಂದಿಟ್ಕೋಬಹುದು, ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂಥ ಈ ರೀತಿ ಸಿಂಧೂರದ ಪುಡಿಯನ್ನು ಕೂಡ ನೀವು ತಂದಿಟ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಮಲ್ಲಿಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹಾಕಿ ಕಲಸಿಟ್ಕೊಂಡು ಪ್ರತಿದಿನ ಹಚ್ಕೋಬಹುದು. ಅಥವಾ ಬರೀ ಪೌಡರ್ನೇ ಹಾಗೆ ಇಟ್ಕೊಂಡು ಕೂಡ ಹಚ್ಬೋದು. ಆದರೆ ಅಂಗಡಿಯಿಂದ ತಂದ ಮೇಲೆ ಅದನ್ನು ನೀವು ಕನಿಷ್ಠ 3 ದಿನ ಆದ್ರೂ ಕೈಯಲ್ಲಿಟ್ಕೊಂಡು ಹನುಮಾನ್ ಚಾಲೀಸನ ಪಠನೆ ಮಾಡಬೇಕು. ಯಾಕಂದರೆ ಆ ಒಂದು ಎನರ್ಜಿ ಅದಕ್ಕೆ ಬರಬೇಕು ಅಲ್ವಾ. ಹಾಗಾಗಿ ಕೈಯಲ್ಲಿಟ್ಕೊಂಡು ಹನುಮಾನ್ ಚಾಲೀಸನ ಪಠನೆ ಮಾಡಿ ಆಮೇಲೆ ಹಚ್ಕೊಳ್ಳೋಕ್ಕೆ ಶುರು ಮಾಡಿ. ತುಂಬ ಒಳ್ಳೆ ಫಲ ಸಿಗತ್ತೆ. ನನಗೂ ಕೂಡ ಇದು ಪ್ರತಿದಿನ ಅಭ್ಯಾಸ ಆಗಿಬಿಟ್ಟಿದೆ. ಏನು ಮಿಸ್ ಮಾಡಿದ್ರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಿಂಧೂರ ಹಚ್ಕೊಳ್ಳೋದನ್ನು ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಮನೇಲಿ ಇಟ್ಕೊಂಡಿಲ್ಲ ಇವತ್ತೇ ತಂದಿಟ್ಕೊಳ್ಳಿ. ಇವತ್ತು ಮಂಗಳವಾರ, ತುಂಬ ಒಳ್ಳೆ ದಿನ. ಈ ವಿಡಿಯೋ ನಿಮಗೆ ಸಿಗ್ತಾ ಇದೆ. ಅಲ್ಲದೆ ವೃಶ್ಚಿಕ ರಾಶಿಯವ್ರಿಗೂ ಕೂಡ ನಾನು ಹೇಳಿದ್ದೆ ಅಲ್ವಾ, ನೀವಂತೂ ತಪ್ಪದೇ ಇದನ್ನು ಪಾಲಿಸಬೇಕು. ಅತಿ ಹೆಚ್ಚಾಗಿ ಈ ವರ್ಷದಲ್ಲಿ ನೀವು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಪ್ರತಿದಿನ ಈ ಸಿಂಧೂರವನ್ನು ಹಣೆಗೆ ಹಚ್ಕೋಬೇಕು. ಇದೇ ರೀತಿಯ ನಮ್ಮ ಪ್ರೀತಿಯ ಹನುಮನ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?